ಶ್ರೀಮಾತ್ರೆ ನಮಃ. ನಮಗೆಲ್ಲರಿಗೂ ಗೊತ್ತು ಮೂನ್ಗೂ ಮತ್ತು ನಮ್ಮ ಮನಸ್ಸಿಗೂ ತುಂಬ ಸಂಬಂಧ ಇದೆ ಅಂತ. ಯಾಕೆ ಅಂತ ನಾವು ತಿಳ್ಕೊಂಡಿದ್ದೀವ? ಯಾಕಂದರೆ ಈಗ ಹುಣ್ಣಿಮೆ ದಿನ ನಾವು ಕೇಳ್ಪಟ್ಟಿದ್ದೀವಿ ಸಮುದ್ರ ಉಕ್ಕುತ್ತೆ, ಅಲೆಗಳು ಜೋರಾಗುತ್ತೆ ಅಂತ. ಯಾಕಂದರೆ ಅದು ನೀರು, ಮೂನಿನ ರೇಸಿಂದ ನೀರು ಹಂಗೆ ಪ್ರಬಲವಾಗುತ್ತೆ. ಸೊ ಹಾಗೆ ನಮ್ಮ ಬಾಡಿಯಲ್ಲೂ 70% ವಾಟರೇ ಇರೋದು. ಸೊ ಹಂಗಾಗಿ ಹುಣ್ಣಿಮೆ ದಿನ ನಾವು ಈ ಸ್ಮಾಲ್ ರಿಚುವಲ್ ಮಾಡಿದ್ರೆ ನಾವು ತುಂಬ ಫ್ರೀಯಾಗಿ ಫೀಲ್ ಮಾಡ್ಬೋದು. ಏನಂದರೆ ನಾವು ಎಷ್ಟೊಂದು ಫೇಸ್ ಮಾಡಿರ್ತೀವಿ ಚೈಲ್ಡ್ಹುಡ್ಡಿಂದ. ನಮಗೆ ಎಷ್ಟೊಂದು ಜನಗಳು ಹರ್ಟ್ ಮಾಡಿರ್ತಾರೆ, ಅಥವಾ ವಿಕ್ಟಿಮ್ ಆಗಿರ್ತೀವಿ ನಾವು, ಅಥವಾ ನಮ್ಮ ಫ್ರೆಂಡ್ಸ್ ಏನೋ ಟಾಂಟ್ ಮಾಡಿರ್ತಾರೆ, ಅಥವಾ ಸೀನಿಯರ್ಸ್ ರ್ಯಾಗ್ ಮಾಡಿರ್ತಾರೆ, ಟೀಚರ್ಸ್ ಬೈದಿರ್ತಾರೆ, ಅಥವಾ ನಾವು ಫ್ಯಾಮಿಲಿಯಲ್ಲಿ ಅವರು ಇವರು ಏನೋ ಅಂದಿರ್ತಾರೆ. ಇಟ್ ಮೈಟ್ ಬಿ ಎನಿ ಒನ್, ಹಸ್ಬೆಂಡ್, ವೈಫ್ ಆರ್ ಇನ್-ಲಾಸ್, ಯಾರೇ ಆಗಿರ್ಬೋದು, ಅತ್ತೆ ಮಾವ, ನಾದ್ನಿ. ಇದೆಲ್ಲ ನಮ್ಮ ಮನಸ್ಸಲ್ಲಿ ತುಂಬ ಹರ್ಟ್ ಆಗಿರುತ್ತೆ. ಬಟ್ ಕಾಲಕ್ರಮೇಣ ನಾವು ಮರ್ತೋಗಿದ್ದೀವಿ ಅಂದ್ಕೊಳ್ತೀವಿ. ಬಟ್ ನೋ, ಅದು ನಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಹಾಗೆ ಇರುತ್ತೆ. ಆ ಥಾಟ್ಸು ಡಿಲೀಟ್ ಆಗಲ್ಲ. ಸೊ ಇದು ಡಿಲೀಟ್ ಆಗಬೇಕು ಅಂದರೆ ಏನು ಮಾಡಬೇಕು ಅಂದರೆ, ನಾವು ಈ ಹುಣ್ಣಿಮೆ ದಿನ ಬಂದಾಗ, ಹುಣ್ಣಿಮೆ ಅಮಾವಾಸ್ಯೆ 2 ದಿನವೂ ಮಾಡ್ಬೋದು. ನಾವೊಂದು ಪೇಪರ್ ತೊಗೊಂಡು ನಮ್ಮ ಮನಸ್ಸಲ್ಲಿ ಏನೇನಿದೆ ಹಳೇದು, ಯಾರ್ಯಾರು ಏನೇನು ನಮಗೆ ಫೀಲ್ ಮಾಡಿಸಿದ್ದಾರೆ, ಬ್ಯಾಡ್ ಫೀಲ್ ಮಾಡಿಸಿದ್ದಾರೆ, ನಮ್ಮ ಬಗ್ಗೆ ಏನೇನು ಮಾತಾಡಿದ್ದಾರೆ, ಅವ್ರನ್ನ ನೀವು ಏನು ಬೈಬೇಕು ಅಂದ್ಕೊಂಡಿದ್ರೆ, ಏನಾದರೂ ಬೈಬೋದು, ನೀವು ಏನು ಮನಸ್ಸಲ್ಲಿದೆ ಏನಾದರೂ ಹೇಳ್ಬೋದು. ಅದನ್ನೆಲ್ಲ ನೀವು ಪೆನ್ನು ಪೇಪರ್ ತೊಗೊಂಡು ಬರೆಯೋಕ್ಕೆ ಶುರು ಮಾಡಿ. ಅದು ಗ್ರಾಮೆಟಿಕಲಿ ತಪ್ಪಿರಲಿ, ಸರಿ ಇರಲಿ, ಹವೆವರ್ ಇಟ್ ಇಸ್. ಅಥವಾ ಕೆಲವ್ರು ಬರೆಯೋಕ್ಕೆ ಬರದೇ ಇರೋರು ಕೂಡ ಸುಮ್ಮನೆ ಅದನ್ನು ನೆನೆಸ್ಕೊಂಡು ಜ್ಞಾಪಿಸ್ಕೊಂಡು ಒಂದು ಪೇಪರ್ ಮೇಲೆ ಗೀಚ್ತಾ ಹೋಗಿ ಸಾಕು. ದಟ್ ಇಸ್ ಮೋರ್ ದೆನ್ ಇನಫ್. ಆ ಪೇಪರ್ನ ಏನು ಮಾಡಿ ಅಂದರೆ, ಒಂದು ಸೆರಾಮಿಕ್ ಬೌಲ್ ಅಥವಾ ಒಂದು ಗ್ಲಾಸ್ ಬೌಲ್ ಅಥವಾ ಒಂದು ಕಬ್ಬಿಣದ ಬಾಂಡ್ಲಿ ತೊಗೊಂಡು ಅದರಲ್ಲಿ ಬೆಂಕಿ ಕಟ್ಟಿಗೀರಿ ಹಚ್ಬಿಡಿ. ಸೊ ಇಟ್ಸ್ ಕಾಲ್ಡ್ ದ ಬರ್ನಿಂಗ್ ಬೌಲ್ ಪವರ್. ಓಕೆ, ಬರ್ನಿಂಗ್ ಬೌಲ್ ಏನಂದರೆ, ನಿಮ್ಮ ಎಮೋಷನ್ಸು, ಆ ಟ್ರಾಮಾ, ನಿಮ್ಮ ಇದನ್ನೆಲ್ಲ ಬ್ಯಾಡ್ ಫೀಲಿಂಗ್ಸನ್ನೆಲ್ಲ ನೀವು ಆ ಪೇಪರ್ ಮೇಲೆ ಇಳಿಸಿ ಅದನ್ನು ಬರ್ನ್ ಮಾಡ್ತಾ ಇದ್ದೀರಾ. ಬರ್ನ್ ಆದಮೇಲೆ ಅದನ್ನು ನೀವು ಫ್ಲಶ್ ಔಟ್ ಮಾಡ್ಬೋದು, ಇಲ್ಲ ಆಚೆ ಗಿಡ ಅಥವಾ ಪಾಟ್ಗೆಲ್ಲಾದರೂ ಹಾಕ್ಬಿಡ್ಬೋದು. ಆಮೇಲೆ ನೋಡಿ ಎಷ್ಟು ಲೈಟ್ ಅಂಡ್ ಫೀಲ್ ಆಗುತ್ತೆ ಅಂತ. ಯು ವಿಲ್ ಫೀಲ್ ವೆರಿ ಲೈಟ್. ಇಟ್ ಈಸ್ ರಿಯಲಿ ಮ್ಯಾಜಿಕಲ್. ಜಸ್ಟ್ ಗಿವ್ ಇಟ್ ಅ ಟ್ರೈ, ಫ್ರೆಂಡ್ಸ್.